ನಮಸ್ತೆ, ನಮಸ್ಕಾರಗಳು. ನಾನು ಬೆಂಗಳೂರಿನಲ್ಲಿ ಇವತ್ತು ಮುಖ್ಯಮಂತ್ರಿ ನೇತೃತ್ವದ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯಮಯ ದಿನಾಚರಣೆ ಅಂಗವಾಗಿ ನಾನು ಕೂಡ ಜೀವ ವೈವಿಧ್ಯಮಯ ಸದಸ್ಯನಾಗಿ ಕಲ್ಲಂಗರ್ಗ ಪಂಚಾಯತ್ ಗ್ರಾಮದ ನನ್ನ ಗ್ರಾಮ ಅಷ್ಟಗಿ ಗ್ರಾಮ ಇರುವುದರಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಮುಜಾವರ್ ಚಾನಲ್ ದವರ ಒಂದು ನೇತೃತ್ವದಲ್ಲಿ ಅವರ ಒಂದು ಹೆಗ್ಗಳಿಕೆ ಅಲ್ಲ ಭಗವಾನ್ ಅಂತೀವಿ. ಆ ಥರ ನಾವು ಒಂದೇ ಅಣ್ಣ ತಮ್ಮಂದಿರಂಗೆ ಕಲಿತು ಇವತ್ತು ಭೇಟಿಯಾಗಿದ್ದರಿಂದ ಭಾಳ ಖುಷಿಯಾಗಿ ನಾವು ಮಾತಾಡ್ತಾಯಿದ್ದೀವಿ. ಇವತ್ತಿನ ದಿವಸ ನಾವು ಪಾರಂಪರಿಕ ವೈದ್ಯರಾಗಿ ಇವತ್ತು ರೋಗ ಯಾಕೆ ಬರ್ತಾವಂದ್ರೆ ಈಗ ಗುಣಪೂರ್ವಕ ಸಾಕಷ್ಟು ನಮ್ಮ ವಂಶಪರ ಇರೋದ್ರಿಂದ ನಮ್ಮ ರೋಗಗಳು ಉತ್ಪತ್ತಿ ಆಗ್ತವೆ. ಎರಡನೇದು ನಮ್ಗೆ ಒಂದು ಮನೆಯಲ್ಲೇ ತಯಾರಾಗತಕ್ಕಂಥ 1-2-4 ಔಷಧ ಬಗ್ಗೆ ಹೇಳ್ತೀನಿ. ದಯವಿಟ್ಟು ನಮ್ಮ ಎಲ್ಲ ಪಾರಂಪರಿಕ ವೈದ್ಯ ವೃತ್ತಿಯಿಂದ ನಾವು ಹೇಳ್ತಾ ಇರೋದು ಎಲ್ಲರಿಗೂ ಗುಣಮುಖರಾಗಲಿ. ಇವತ್ತು ಜೀವ ವೈದ್ಯಮಯ ಸಮಿತಿ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ನಾನು ಎಲ್ಲರಿಗೆ ಆರಾಮಾಗಲಿ ಅಂಥೇಳಿ ಕೇಳ್ಕೊಳ್ತೀನಿ. ಗಂಟರ್ಸ್ನ ಇರ್ತಲ್ಲ, ಆ ಗಂಟರ್ಸ್ನ ಪುಡಿ ಮಾಡಿ ಅದನ್ನು ಮುಂಜಾನೆ ಎದ್ದ ತಕ್ಷಣ 1 ಗ್ಲಾಸ್ ನೀರಲ್ಲಿ 1 ಚಮಚ ಹಾಕಿ ಕುಡಿಯೋದ್ರಿಂದ ಕೆಮ್ಮ, ನೆಗಡಿ, ದಮ್ಮ, ಶ್ವಾಸಕೋಶ ಎಲ್ಲ ನಿವಾರಣೆ ಆಗುತ್ತೆ. ಎರಡನೇದ್ದು ನಮಗೇನಪ್ಪ ಅಂದರೆ ವೇಟ್ ಆಗುತ್ತೆ, ಚರ್ಬಿ ಆಗುತ್ತೆ. ಚರ್ಬಿ ಅಂತಾರೆ, ವೇಟ್ ಅಂತಾರೆ. ಅದು ಕಡಿಮೆ ಆಗಲಿಕ್ಕೆ ಅಜ್ವಾನ, ಮೆಂತೆ, ಜೀರಿಗೆ 3 ಸಮ ಪ್ರಮಾಣ ತೆಗೆದುಕೊಂಡು ಗ್ರೈಂಡರ್ನಲ್ಲಿ ಹಾಕಿ ಪುಡಿ ಮಾಡಿ ಅದೇನಪ್ಪ ಅಂದ್ರೆ ಅದು ಡಬ್ಬೆ ಹಾಕಿ ಮುಂಜಾನೆ ಎದ್ದ ತಕ್ಷಣ ತೂಕ ಟೆಸ್ಟ್ ಮಾಡಿ 1 ಗ್ಲಾಸ್ ನೀರು ಹಾಕಿ 1 ಚಮಚ ಹಾಕಿ ಅರ್ಧ ಗ್ಲಾಸ್ ಹಾಕಿ ಕುಡಿಯೋದ್ರಿಂದ ನಿಮ್ಗೆ ಒಂದು ವೆಯ್ಟು ಕಡಿಮೆ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ. 2. ಮೂರನೇದ್ದು ಮೂಲವ್ಯಾಧಿ ಆಗ್ತದಲ್ಲ, ಮೂಲವ್ಯಾಧಿ 5-7 ನಮೂನೆ ಇವೆ ಮೂಲವ್ಯಾಧಿಯಲ್ಲಿ. ಆ ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ನಮ್ಗೆ ಮೂಲಂಗಿ ರಸ ಇರ್ತದಲ್ಲ, ಆ ಮೂಲಂಗಿ ರಸ ಎರೆದು ಅದನ್ನಪ್ಪ ಅಂದ್ರೆ ಕೊಬ್ಬರಿ ತೆಗೆದು ರಸ ತೆಗೆದು 25% ರಸ ತಗೊಂಡು ಅದರಲ್ಲಿ 25% ಮಜ್ಜಿಗೆ ಹಾಕಿ ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮ್ಮ ಮೂಲವ್ಯಾಧಿ ನಿವಾರಣೆ ಆಗುತ್ತೆ. 3ನೇದು. 4ನೇದ್ದು ನಮ್ಮ ಅಗಸಿ ಅಂತ ಉಣ್ತಿದ್ದೀವಿ ಹಿಂದಕ್ಕೆ. ಆ ಅಗಸಿ ಉಣೋದು ಬಿಟ್ಟಿವಿ ನಾವು. ಇವತ್ತು ಅಗಸಿ ಎಣ್ಣೆ ಉಣ್ತಿದ್ದೀವಿ, ಅವೆಲ್ಲ ಬಿಟ್ಟು ಅದರಿಂದ ನಮ್ಮ ಹಾರ್ಟ್ ಆಗ್ತಾಯಿದೆ ಇವತ್ತು ಮಕ್ಕಳಿಂದ ಎಲ್ಲರಿಗೂ. ಆ ಅಗಸಿ ಎಣ್ಣೆ ತೆಗೆದು ಏನಪ್ಪ ಅಂದ್ರೆ ಒಂದು ಸಣ್ಣ ಚಮಚ ಇರ್ತದಲ್ಲ, ಅದು ದಿನನಿತ್ಯ ಕುಡಿಯೋದಿಲ್ಲ. ನಿಮ್ಮ ಹಾರ್ಟ್ ವಾಲ್ವ್ ಎಲ್ಲ ಕ್ಲಿಯರ್ ಮಾಡಿ ನಿಮಗೆ ಅದನ್ನು ರಕ್ತ ಶುದ್ಧಿ ಮಾಡಿ ನಿರೋಗಿ ಮಾಡುತ್ತೆ. 4. 5ನೇದ್ದು ನಿಮಗೇನಪ್ಪ ಅಂದ್ರೆ ಯಾವುದಂದ್ರೆ ನಮ್ಮ ನುಗ್ಗಿಕಾಯಿ ಅಂತ ಇರ್ತಾವಲ್ಲ, ಆ ನುಗ್ಗಿಕಾಯಿ ತಪ್ಪಲೇನಪ್ಪ ಅಂದರೆ ಮೇಲೆ ಒಣಗಿಸಿ ಆ ಪೌಡ್ರ್ ಮಾಡಿ ದಿನನಿತ್ಯ ಕುಡಿಯೋದ್ರಿಂದ ನಮ್ಗೆ ಶುಗರ್ ಕಂಟ್ರೋಲ್ ಆಗ್ತದೆ, BP ಕಂಟ್ರೋಲ್ ಆಗ್ತದೆ, ಪಚನಕ್ರಿಯೆ ಕೆಲವು. ಧನ್ಯವಾದಗಳು. ಎಷ್ಟಿಟ್ಟು ಕುಡಿದ್ರಿ ವೈದ್ಯರ? ಎಷ್ಟು ಕುಡಿದು ಅದು ನುಗ್ಗಿಕಾಯಿ ಕೇಳ್ತಾ ಇದ್ದೀರಿ ನೀವು? ಹಾಂ ರೀ. ಅದು ನುಗ್ಗಿಕಾಯಿ ತಪ್ಪಲೇನಪ್ಪ ಅಂದ್ರೆ ಪೌಡ್ರ್ ಮಾಡಿ ದಿನನಿತ್ಯ 1 ಚಮಚ ಹಾಕಿ ದಿನನಿತ್ಯ ಕೆಳಗೆ ಮೇಲೆ ಕುಡಿಯೋದ್ರಿಂದ ಪ್ರತಿನಿತ್ಯ ಮುಂಜಾನೆ ಸಾಯಂಕಾಲ ಕುಡಿಯೋದ್ರಿಂದ ನಿಮ್ಗೆ ಶುಗರ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ. ಎಲ್ಲ ಸೆಲ್ಸ್ಗಳು ಬಿಸಿ ನೀರೊಳಗೆ ತಣ್ಣೀರೊಳಗೆ ಹೋಯ್ತಾರ? ತಣ್ಣೀರಾಗ ಪ್ರತಿ ಜೀವಮಾನ ಇವತ್ತನ ಕುಡಿದ್ರೆ ಅಂತ ತಪ್ಪಿಲ್ಲ. ಕುಡಿಯೋತನ ಯಾರು ಶುಗರ್ ಗುಳಿಗೆ ಚಾಲು ಆಗ್ತಾವಲ್ಲ ಅವ್ರು ಸಾಯತನ ಬಿಡೋಂಗಿಲ್ಲ ಅನ್ನೋ ಪರಿಸ್ಥಿತಿ ಬರ್ತಾರಲ್ಲ ಅಂಥವ್ರಿಗೆ 1-2 ವರ್ಷ ತಗೊಂಡಾಗ ಅದು ಪ್ರಮಾಣ ಕಡಿಮೆ ಆದಾಗ ಡಾಕ್ಟ್ರೇ ಹೇಳೋದ್ರಲ್ಲಿ ಆ ಗುಳಿಗೆ ಪ್ರಮಾಣ ಕಡಿಮೆ ಮಾಡ್ಬೋದು. ಅದು ಸಾಕು. ಇನ್ನೊಂದು ಸಾಹೇಬ್ರೆ, ನಮ್ಮ ನಿಂಬೆಕಾಯಿ ಬೀಜ ಇರ್ತಾವಲ್ಲ, ಆ ನಿಂಬೆಕಾಯಿ ಬೀಜ ಮುಂಜಾನೆ ತಂದು ಸಂಜೆ ಒಂದು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ಧನ್ಯವಾದಗಳು. ನೀವು ಪಾರಂಪರಿಕ ಜೈ ಧನ್ವಂತರಿ. ನೀವು ಏನು ಬಂದು ನಮ್ಮ ಚಾನಲ್ಗೆ ಬಂದು ಭಾಳ ಇದು ಕೊಟ್ಟಿದ್ರಿ ಮತ್ತು ಏನು ಸಿಕ್ಕಿದ್ದು ನಮ್ಗೆ ಅಲ್ಲ. ಯಾಕಂದ್ರೆ ನಾವು ನೀವು ಕುಡುಕಿಸಿಂದ ನಮ್ಮ ಜನಕ್ಕೆ ಏನೈತಲ್ಲ ಒಳ್ಳೆ ಮಾಡುವಂಥ ಕೆಲಸ ಮಾಡೋಣ. ನಿಮ್ಮ ಜನರಿಗೆ ಯಾವ್ದು ಬರ್ಲಾರ್ದಂಗೆ, ಯಾಕಂದ್ರೆ ನಮ್ಮ ಬಡವರು ಜನಗಳು ಇರ್ತೈತಲ್ಲ ಫುಲ್ ಒಳ್ಳೇದಾಗಬೇಕಂತ ನಂದು ಒಂದು ಇದು ಐತಿ, ಆಶೆ ಐತಿ. ನಿಮ್ಮದು ಒಂದು ಇದು ಐತಿ. ನಿಮ್ಮ ಮುಜಾವರ್ ಚಾನಲ್ಗೆ ಭಾಳ ಅಭಿನಂದನೆಗಳು. ಬೆಳಕಿಗೆ ಮಾಡಿ ಎಲ್ಲರಿಗೆ ಎಚ್ಚರ ಮಾಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಊರು ಸರ್ ಇನ್ನೊಮ್ಮೆ ಹೇಳ್ರಿ ಊರು? ಅಲ್ಲ ಭಗವಾನ್ ತುಮಾರಿ ಊರು ನನ್ನ ಹೆಸರು ದಿನಕರ್ ರಾವ್ ನಾರಾಯಣರಾವ್ ಕುಲಕರ್ಣಿ, ಅಷ್ಟಗಿ, ಯಡೂರು ಲಕ್ಷ್ಮಿ ಟ್ರಸ್ಟ್ ಅಧ್ಯಕ್ಷರು, ಹಿಂದೂ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರು, ಪಾರಂಪರಿಕ ವೈದ್ಯರು,
ಕರ್ನಾಟಕ ಭೂಷಣ ಪ್ರಶಸ್ತಿ ವಿಜೇತರು, ಕನ್ನಡ ರಾಜ್ಯೋತ್ಸವ ವಿದೇಶಿ ಪ್ರಶಸ್ತಿ ವಿಜೇತರು, ಶ್ರೇಷ್ಠ ಜೀವಮ್ಮನ ಪ್ರಶಸ್ತಿ ವಿಜೇತರು, ಭಾರತ ಪರಮಶ್ರೇಷ್ಠ ನಾಗರಿಕ ಪ್ರಶಸ್ತಿ ವಿಜೇತರು, ಸರಸ್ವತಿ ಕನ್ನಡ ರತ್ನ ಪ್ರಶಸ್ತಿ ವಿಜೇತರು ಮತ್ತು ಹಲವಾರು ಪ್ರಶಸ್ತಿ ವಿಜೇತರು. ಹಾಂ, ನೀವು ಎಲ್ಲ ಇದು ನಮಗೇನು ನಮ್ಮ ಯೂಟ್ಯೂಬ್ದಾಗ ಹಾಕಿದ್ರಿ. ನಾವು ಇನ್ನೂ ನಿಮ್ಮ ಹೆಸರಿನಿಂದ ಏನೈತಲ್ಲ ಈ ಯೂಟ್ಯೂಬ್ನು ನಡೆಸ್ತೀವಿ. ನಿಮ್ಮದು ಜನಕ್ಕೆ ಎಷ್ಟೋ ಸೇವಾ ಮಾಡಿದರು. ಇಷ್ಟೇ ನನ್ನ ಜನಗಳು ಏನೈತಲ್ಲ ಚಂದ ಅಂದ್ರೆ ಎಷ್ಟೋ ಮಂದಿಗೆ ಉಪಯೋಗ ಆಗುವಂಥದ್ದು. ಏನಪ್ಪ ಅಂದ್ರೆ ಅಲೋಪತಿದಾಗ ಹೋಗಿ ಸಾಕಷ್ಟು ರೋಗಗಳು ತಗೊಂಡು ಅಮೇರಿಕ ಲಂಡನ್ದಾಗ ಇದು ಕಟ್ಟಿದ್ದರ ಬಿಲ್ಡಿಂಗ್ ಕಟ್ಟಿದ್ದು ಮಾಡ್ತಾರೆ. ಇದು ಜನನಿತ್ಯ ಔಷಧ. ನಮ್ಮ ಭೂಮಿ ಹುಟ್ಟೋದಕ್ಕಿಂತ ರಾಮಲಕ್ಷ್ಮಿ ಹಿಂದಕ್ಕಿನ ಬಂದಂಥ ಔಷಧ ಪದ್ಧತಿ ಏನಪ್ಪ ಅಂದ್ರೆ ಉಪಯೋಗ ಮಾಡಿದ್ರೆ ನಿರೋಗಿ ಆಗ್ತಾರೆ, ಸಮಯ ತಗೋತದ, ನಿರೋಗಿ ಆಗಿ ಆರಾಮಿರ್ತಾರ ಅಂತ ಬೇಡ್ಕೋತೀವಿ ನಾವು. ಹಾಂ, ಇದು ಒಂದು ಏನೈತಲ್ಲ ಭಾಳ ಒಳ್ಳೇದು ಮಾಡಿದ್ರಿ ನೀವು. ಮನೆ ಒಳಗೆ ನನ್ನ ಬಡವರಿಗೆ ಏನೈತಲ್ಲ ಉಪಯೋಗ ಮಾಡುವಂಥದ್ದು ಹೇಳಿದ್ರಿ. ನಿಮ್ಮದು ಭಾಳ ಧನ್ಯವಾದ. ನೀವು ಅಲ್ಲ ನಿಮಗೆ ಚಲೋ ಇಡಲಿ, ನಂಬರ್ 1 ಇಡಲಿ. ನಮ್ಮಂಥವ್ರಿಗೇನು ನೀವು ಒಂದೇ ಒಬ್ಬರಿಗೆಲ್ಲ ಅಂದ್ರೆ ಹಂಗೇನ ಭೇಟಿ ಆಗ್ತೀನಿ. ಮತ್ತೆ ಏನಾದರೂ ಮಾಹಿತಿ ಇದ್ರೆ ನಿಮ್ಗೆ ಕೇಳ್ರಿ, ಕೊಡ್ತೀನಿ. ಯಾರಾದರೂ ನನ್ನ ನಂಬರ್ ಬೇಕಾದ್ರೆ 7795949030 ಸಂಪರ್ಕಿಸಬಹುದು. ಜೈ ಧನ್ವಂತರಿ, ಬೋಲೋ ಭಾರತ ಮಾತಾಗೆ ಜೈ ವಂದೇ ಮಾತರಂ.